ಸ್ನೇಹಿತರೆ, 2025ರ ವರ್ಷ ಕಳೆದು ಈಗ 2026ರ ವರ್ಷ ಆರಂಭವಾಗಿದೆ. 2026ರ ವರ್ಷ ಆರಂಭವಾಗುತ್ತಿರುವ ಈ ಸಮಯದಲ್ಲಿ ಈಗ ಮೊಬೈಲ್ ಬಳಕೆ ಮಾಡುವವರಿಗೆ ಒಂದು ಬೇಸರದ ಸುದ್ದಿ ಬಂದಿದೆ. ಏರ್ಟೆಲ್ ಆಗಿರಬಹುದು, ಜಿಯೋ ಆಗಿರಬಹುದು ಅಥವಾ ಇತರೆ ಯಾವುದೇ ಟೆಲಿಕಾಂ ಕಂಪನಿ ಆಗಿರಬಹುದು, ರೀಚಾರ್ಜ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ. ಹಾಗಾದ್ರೆ 2026ರ ವರ್ಷದಲ್ಲಿ ರೀಚಾರ್ಜ್ ಬೆಲೆಯಲ್ಲಿ ಎಷ್ಟು ಏರಿಕೆ ಆಗಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಸಿಮ್ ಬಳಕೆ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ವರ್ಷ ರೀಚಾರ್ಜ್ ಬೆಲೆಯಲ್ಲಿ ಸುಮಾರು 10% ವರೆಗೆ ಏರಿಕೆ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಈಗ 2026ರ ವರ್ಷದಲ್ಲಿ ರೀಚಾರ್ಜ್ ಬೆಲೆಯಲ್ಲಿ ಸುಮಾರು 16ರಿಂದ 20% ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಜೂನ್ 2026ರ ಒಳಗಾಗಿ ಏರ್ಟೆಲ್ ಆಗಿರಬಹುದು, ಜಿಯೋ ಆಗಿರಬಹುದು ಅಥವಾ ಇತರ ಯಾವುದೇ ಟೆಲಿಕಾಂ ಕಂಪನಿ ಆಗಿರಬಹುದು, ರೀಚಾರ್ಜ್ ಬೆಲೆಯಲ್ಲಿ ಸುಮಾರು 16ರಿಂದ 20% ವರೆಗೆ ಏರಿಕೆಯಾಗಲಿದೆ. 2026ರ ವರ್ಷದಲ್ಲಿ ಟೆಲಿಕಾಂ ಕಂಪನಿಗಳು ತಮ್ಮ ಆದಾಯವನ್ನು ಹೆಚ್ಚಳ ಮಾಡಿಕೊಳ್ಳಲು ತೀರ್ಮಾನವನ್ನು ಮಾಡಿದೆ. ಈ ಕಾರಣಗಳಿಂದ ಗ್ರಾಹಕರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುವಂತೆ ರೀಚಾರ್ಜ್ ಬೆಲೆಯಲ್ಲಿ ಏರಿಕೆಯನ್ನ ಮಾಡಲು ಈಗ ಟೆಲಿಕಾಂ ಕಂಪನಿಗಳು ಮುಂದಾಗಿದೆ ಅಂತ ಹೇಳಬಹುದು. ಸ್ನೇಹಿತರೆ, ನೀವು ಯಾವ ಸಿಮ್ ಬಳಕೆ ಮಾಡುತ್ತಿದ್ದೀರಿ ಮತ್ತು ನೀವು ಮಾಡುವ ರೀಚಾರ್ಜ್ ಬೆಲೆ ಎಷ್ಟು ಅನ್ನೋದರ ಬಗ್ಗೆ ನಮಗೆ ಕಮೆಂಟ್ ಮಾಡಿ.